Beautiful words, wonderful words, wonderful words of life. Beautiful words, wonderful words, wonderful words of life. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಯಾಜಕಕಾಂಡ 3ನೇ ಅಧ್ಯಾಯದಲ್ಲಿರುವಂಥ ಸಮಾಧಾನ ಯಜ್ಞದ ಕುರಿತಾಗಿ ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ಈ ಯಜ್ಞದ ಪ್ರಾಮುಖ್ಯವಾದ ಉದ್ದೇಶವನ್ನು ನಾವು ನೋಡುವಾಗ ಈ ಒಂದು ಪದದ ಒಂದು ಬಳಕೆ, ಆ ಪೀಸ್ ಎಂಬಂಥ ಒಂದು ಪದದ ಬಳಕೆಯನ್ನು ನೋಡುವಾಗ ಇಟ್ ಮೀನ್ಸ್ ಫೆಲೋಶಿಪ್ ಆರ್ ಫ್ರೆಂಡ್ಶಿಪ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದು ಅನ್ಯೋನ್ಯತೆ ಅಥವಾ ಬಾಂಧವ್ಯದ ಕುರಿತಾಗಿ ತಿಳಿಸುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಯಜ್ಞ ಅದು ಕೃತಜ್ಞತೆಯ ಯಜ್ಞ. ಇಟ್ಸ್ ಎ ಥ್ಯಾಂಕ್ಸ್ ಗಿವಿಂಗ್ ಆಫರಿಂಗ್. ಈ ಒಂದು ಯಜ್ಞದ ಕುರಿತಾಗಿ ನಾವು ನೋಡುವಾಗ ಇಟ್ ಈಸ್ ಎ ವಾಲಂಟರಿ ಆಫರಿಂಗ್. ಈ ಒಂದು ಯಜ್ಞ ಸ್ವಯಂ ಪ್ರೇರಿತವಾಗಿ ಸಮರ್ಪಿಸುವಂಥ ಒಂದು ಯಜ್ಞ. ಈ ಒಂದು ಯಜ್ಞ ದೇವರೊಂದಿಗಿನ ಅನ್ಯೋನ್ಯತೆ, ಸಮಾಧಾನವನ್ನು ಸಂಭ್ರಮಿಸುವಂಥ ಯಜ್ಞವಾಗಿ ನಾವು ನೋಡುವಂತರಾಗಿದ್ದೇವೆ. ಇದಕ್ಕೆ ಪ್ರಾಮುಖ್ಯವಾದಂಥ ಒಂದು ಕಾರಣ ನಮ್ಮ ಕಥಾದಂಥ ಯೇಸು ಕ್ರಿಸ್ತನು ತಾನೇ ಆತನಾಗಿದ್ದಾನೆ. ಕ್ರಿಸ್ತನು ತಾನೇ ನಮ್ಮ ಸಮಾಧಾನದ ಮತ್ತು ದೇವರೊಂದಿಗಿನ ಅನ್ಯೋನ್ಯತೆಯ ಮೂಲ ಅಡಿಪಾಯವಾಗಿ ನಾವು ನೋಡುವಂತರಾಗಿದ್ದೇವೆ. ಯಜ್ಞಗಳ ಒಂದು ನಿಯಮಗಳಿಗೆ ನಾವು ಬರುವಾಗ ಯಾಜಕಕಾಂಡ 7ನೇ ಅಧ್ಯಾಯದಲ್ಲಿ ಈ ಸಮಾಧಾನ ಯಜ್ಞದ ವಿಷಯವಾದ ನಿಯಮಗಳನ್ನು ನಾವು ನೋಡುವಂತರಾಗಿದ್ದೇವೆ. ಈ ನಿಯಮಗಳಲ್ಲಿ ಕೊನೆಯದಾಗಿ ಬರುವಂಥ ಒಂದು ಯಜ್ಞ ಅದು ಸಮಾಧಾನ ಯಜ್ಞ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯಾಕೆ ಇದು ಕೊನೆಯದಾಗಿ ಬರ್ತದೆ ಎಂಬುದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಪೂರೈಸಿದಂಥ ಒಂದು ಯಜ್ಞ ಕಾರ್ಯದ ಆಧಾರದ ಮೇಲೆ ನಾವು ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ನಾವು ಆನಂದಿಸುವವರಾಗಿದ್ದೇವೆ ಎಂಬಂಥ ಸತ್ಯವನ್ನು ನಮಗೆ ತಿಳಿಸುವಂಥದ್ದಾಗಿದೆ. ನಾವು 1 ಯೋಹಾನ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು ಎಂಬುದಾಗಿ ನೋಡ್ತೇವೆ. ಈ ಒಂದು ಅನ್ಯೋನ್ಯತೆಯ ದೆಸೆಯಿಂದ ಕೃತಜ್ಞತೆಯು ಹರಿದು ಬರುವಂಥದ್ದಾಗಿದೆ ಎಂಬುದಾಗಿ ನಮಗೆ ಇದು ತಿಳಿಸುವಂಥದ್ದಾಗಿದೆ. ಈ ಯಜ್ಞದ ಒಂದು ಪ್ರಾಮುಖ್ಯವಾದಂಥ ಒಂದು ಉದ್ದೇಶ, ಯಜ್ಞವನ್ನು ತಂದವನು ದೇವರೊಂದಿಗೆ ಮತ್ತು ವಿಮೋಚಿಸಲ್ಪಟ್ಟಂಥ ಜನರೊಂದಿಗೆ ಅನ್ಯೋನ್ಯತೆಯನ್ನು ಆನಂದಿಸುವಂಥ ಒಂದು ಯಜ್ಞ. ಆ ವಿಮೋಚನೆಯಿಂದುಂಟಾದ ಸಮಾಧಾನದಲ್ಲಿ ಸಂಭ್ರಮಿಸುವಂಥ ಒಂದು ವಿಷಯವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಎರಡನೇದಾಗಿ ನಾವು ಈ ಒಂದು ಯಜ್ಞದ ವಿಚಾರಕ್ಕೆ ಬರುವಾಗ ಈ ಯಜ್ಞಕ್ಕಾಗಿ ಅರ್ಪಿಸುವ ಪ್ರಾಣಿಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. 3 ರೀತಿಯ ಪ್ರಾಣಿಗಳ ಅರ್ಪಣೆಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ಎತ್ತುಗಳು ಅಥವಾ ದನಗಳು ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಕುರಿಮರಿಯ ಕುರಿತಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಮೇಕೆ ಅಥವಾ ಆಡಿನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಎತ್ತುಗಳು ಅಥವಾ ದನಗಳ ಕುರಿತಾಗಿ ನಾವು 1ನೇ ವಚನದಿಂದ 5ನೇ ವಚನದವರೆಗೂ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಆಕ್ಸ್ ಎಂಬುದಾಗಿರುವಾಗ ಇಟ್ಸ್ ಎ ಸ್ಟ್ರಾಂಗ್ ಅನಿಮಲ್ ವಿತ್ ಅನ್ಟೈರಿಂಗ್ ಸರ್ವಿಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದು ಬಲ ಇರುವಂಥ ಒಂದು ಪ್ರಾಣಿ, ಪರಿಶ್ರಮದ ಸೇವೆಯನ್ನು ಮಾಡುವಂಥ ಪ್ರಾಣಿಯಾಗಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕಥಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ ಆತನು ಪರಾಕ್ರಮಿ ಆದಂಥ ದೇವರು. ಆತನು ಯೆಹೋವನಿಗೆ ಸೇವಕನಾಗಿ, ದಣಿಯದ ಸೇವಕನಾಗಿ, ತಾಳ್ಮೆಯಿಂದ, ಶ್ರಮದಿಂದ ಸೇವೆ ಸಲ್ಲಿಸುವಂಥ ವಿಚಾರವನ್ನು ನಾವು ನೋಡುವಂತರಾಗಿದ್ದೇವೆ. ಎರಡನೇದಾಗಿ ಕುರಿಮರಿಯ ಕುರಿತಾಗಿ ನಾವು ನೋಡುವಾಗ 6ನೇ ವಚನದಿಂದ 11ನೇ ವಚನದವರೆಗೂ ನಾವು ಆ ಕುರಿಯ ವಿಷಯವಾಗಿ ನಾವು ನೋಡುವಂತರಾಗಿದ್ದೇವೆ. ಕುರಿಮರಿ ಎಂಬುದಾಗಿರುವಾಗ ಅಧೀನತೆಯನ್ನು ತೋರಿಸುವಂಥ ಸಬ್ಮಿಷನ್ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಕ್ರಿಸ್ತನ ಒಂದು ಸೌಮ್ಯತೆ, ತಂದೆಯ ಚಿತ್ತಕ್ಕೆ ಅಧೀನವಾಗುವಂಥ ಒಂದು ಸಂಗತಿ, ಆತನ ಒಂದು ಸಾತ್ವಿಕತೆ, ಆ ದೀನ ಮನಸ್ಸು, ಯಾವುದೇ ಪ್ರತೀಕಾರವನ್ನು ನೀಡದಂಥ ಒಂದು ವಿಷಯಗಳನ್ನು ನಾವು ಕಥಾನಂತ ಯೇಸು ಕ್ರಿಸ್ತನಲ್ಲಿ ನಾವು ನೋಡುವಂಥರು ನಾವಾಗಿದ್ದೇವೆ. ಮೂರನೇದಾಗಿ ಮೇಕೆ ಅಥವಾ ಆಡಿನ ಕುರಿತಾಗಿರುವಾಗ 12ನೇ ವಚನದಿಂದ 17ನೇ ವಚನವರೆಗೂ ನಾವು ಅದನ್ನು ನೋಡುವಂತರಾಗಿದ್ದೇವೆ. ಈ ಮೇಕೆಯ ಕುರಿತಾಗಿ ಅಥವಾ ಆಡಿನ ಕುರಿತಾಗಿ ನೋಡುವಾಗ ಇಟ್ ಟೆಲ್ಸ್ ಅಬೌಟ್ ಸ್ಟೆಡ್ ಫಾಸ್ಟ್ನೆಸ್, ದೃಢಚಿತ್ತತೆ, ದೃಢವಾದಂಥ ಮನಸ್ಸಿನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಲೋಕ ನಂಬರ್ ಸುವಾರ್ತೆಯಲ್ಲಿ ಕಥಾಂತ ಯೇಸು ಕ್ರಿಸ್ತನ ಕುರಿತಾಗಿ ನೋಡುವಾಗ ಆತನು ಯೆರೂಸಲೇಮಿಗೆ ಹೋಗುವಂಥ ಸಮಯದಲ್ಲಿ ಮನಸ್ಸನ್ನು ದೃಢ ಮಾಡಿಕೊಂಡಿದ್ದನು ಎಂಬುದಾಗಿ ನೋಡ್ತೇವೆ. ಕ್ರೂಜೆಯ ಕಾರ್ಯವನ್ನು ಪೂರೈಸುವಂಥ ಆ ದೃಢ ನಿರ್ಧಾರದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಯಜ್ಞಕ್ಕಾಗಿ ಅರ್ಪಿಸುವಂಥ ಒಂದು ಪ್ರಾಣಿಗಳ ವಿಚಾರದಲ್ಲಿ ಬರುವಾಗ ಅದು ಪೂರ್ಣಾಂಗವಾಗಿರಬೇಕೆಂಬುದಾಗಿ ನೋಡ್ತೇವೆ. ನಾವು 1ನೇ ವಚನದಲ್ಲಿ ಮತ್ತು 6ನೇ ವಚನದಲ್ಲಿ ಪೂರ್ಣಾಂಗವಾಗಿರಬೇಕು, ಯಾವ ದೋಷವಿಲ್ಲದ್ದಾಗಿರಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕಥಾನಂತ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ
1 ಪೇತ್ರ 1:19 ವಚನದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಪೂರ್ಣಾಂಗವಾದಂಥ ನಿಷ್ಕಳಂಕ ಯಜ್ಞದ ಕುರಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆತನಲ್ಲಿ ಯಾವ ದೋಷವೂ ಸಹ ಇಲ್ಲ. ಆತನು ಪರಿಶುದ್ಧನು ಆತನಾಗಿದ್ದನು, ನಿರ್ದೋಷಿಯು ಆತನಾಗಿದ್ದಾನೆ. ಕರ್ತನಾದಂಥ ಯೇಸು ಕ್ರಿಸ್ತನು ಪರಿಶುದ್ಧನಾಗಿ ಜನರ ಮುಂದೆ ಕಾಣಿಸಿಕೊಂಡದ್ದು ಮಾತ್ರವಲ್ಲ, ಅದಕ್ಕಿಂತಲೂ ಪ್ರಾಮುಖ್ಯವಾದಂಥ ಅಂಶ ತನ್ನ ತಂದೆಯ ಮುಂದೆ ತನ್ನ ಪರಿಶುದ್ಧವಾದಂಥ ಪರಿಪೂರ್ಣತೆಯನ್ನು ಪ್ರದರ್ಶಿಸಿದಂಥ ಒಂದು ಸಂಗತಿಯನ್ನು ನಾವು ನೋಡುವಂಥರು ನಾವಾಗಿದ್ದೇವೆ. ಮಾತ್ರವಲ್ಲ, ಈ ಪ್ರಾಣಿಯ ಕುರಿತಾಗಿ ಬರುವಾಗ ಈ ಯಜ್ಞಕ್ಕಾಗಿ ಅರ್ಪಿಸುವಂಥ ಒಂದು ಪ್ರಾಣಿಗಳು ಗಂಡು ಅಥವಾ ಹೆಣ್ಣು ಪ್ರಾಣಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಾವು 6ನೇ ವಚನದಲ್ಲಿ ಗಂಡು ಅಥವಾ ಹೆಣ್ಣು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಗಂಡು ಪ್ರಾಣಿಯನ್ನು ಉಲ್ಲೇಖಿಸುವಾಗ ದೇವರ ದೃಷ್ಟಿಕೋನದ ಬಗ್ಗೆ ನಾವು ನೋಡುವಂತರಾಗಿದ್ದೇವೆ. ದೇವರ ಕಡೆಗಿರುವಂಥ ಒಂದು ಕಾರ್ಯದ ಕುರಿತಾಗಿ ಅದು ತಿಳಿಸುವಂಥದ್ದಾಗಿದೆ. ಸರ್ವಾಂಗ ಹೋಮ ಯಜ್ಞದಲ್ಲಿ ನಾವು ನೋಡುವಾಗ ಗಂಡು ಪ್ರಾಣಿಯನ್ನು ನಾವು ನೋಡುವಂತರಾಗಿದ್ದೇವೆ. ಆ ಯಜ್ಞ ಸಂಪೂರ್ಣವಾಗಿ ದೇವರಿಗೆ ಮೀಸಲಾದಂಥ ಯಜ್ಞವಾಗಿ ನೋಡುವಂತರಾಗಿದ್ದೇವೆ. ದೇವರಿಂದಲೇ ಆನಂದಿಸಲ್ಪಡುವಂಥ ಯಜ್ಞವಾಗಿ ನಾವು ನೋಡುವಂತರಾಗಿದ್ದೇವೆ. ಆದರೆ ಸಮಾಧಾನ ಯಜ್ಞಕ್ಕೆ ಬರುವಾಗ ಗಂಡು ಅಥವಾ ಹೆಣ್ಣು ಪ್ರಾಣಿ ಎಂಬುದಾಗಿ ಅಲ್ಲಿ ಉಲ್ಲೇಖವಾಗುವಾಗ ದೇವರು ಆನಂದಿಸುವ ಯಜ್ಞ ಮಾತ್ರವಲ್ಲ, ಯಜ್ಞವನ್ನು ಅರ್ಪಿಸುವವನು ಕೂಡ ದೇವರೊಂದಿಗಿನ ಅನ್ಯೋನ್ಯತೆಯಿಂದ ಆ ಯಜ್ಞದಲ್ಲಿ ಆನಂದಿಸುವವನಾಗಿದ್ದಾನೆ. ಆರಾಧಕನು ದೇವರ ಕಾರ್ಯದ ಕುರಿತ ಗ್ರಹಿಕೆ ಮತ್ತು ಶ್ಲಾಘನೆಯಿಂದ ಆನಂದಿಸುವ ವಿಷಯವನ್ನು ನಮಗೆ ಇದು ತಿಳಿಸುವಂಥದ್ದು ಇದಾಗಿದೆ. ಮೂರನೇದಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಈ ಯಜ್ಞ ಕಾರ್ಯದಲ್ಲಿ ದೇವರ ಪಾಲಿನ ಕುರಿತಾಗಿ ನೋಡ್ತೇವೆ. ದೇವರಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ, ಈ ದೇವರಿಗೆ ಸಂಬಂಧಪಟ್ಟದ ಏನೆಂಬುದಾಗಿರುವಾಗ ಅದು ಕೊಬ್ಬಿನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಕೊಬ್ಬು, ಈ ಪದಪ್ರಯೋಗ ನೋಡುವಾಗ ಅತ್ಯುತ್ತಮವಾದಂಥ ಅಥವಾ ಶ್ರೇಷ್ಠ ಭಾಗ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯಾಜಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಯೆಹೋವನದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಕೊಬ್ಬು ಎಂಬುದಾಗಿರುವಾಗ ಪ್ರಾಣಿಯ ಒಂದು ಆಂತರಿಕವಾದಂಥ ಶ್ರೇಷ್ಠತೆ, ಅದು ಸಂಗ್ರಹವಾದಂಥ ಶಕ್ತಿಯನ್ನು ಅದು ತೋರಿಸುವಂಥದ್ದು ಅದಾಗಿದೆ. ಯಾಜಕಾಂಡ 3ನೇ ಅಧ್ಯಾಯ ಮತ್ತು 4ನೇ ವಚನದಲ್ಲಿ ನಾವು ನೋಡುವಾಗ ಆ ಯಜ್ಞ ಪಶುವಿನ ವಪೆಯನ್ನು, ಕರುಳುಗಳ ಮೇಲಣ ಎಲ್ಲ ಕೊಬ್ಬನ್ನು, 2 ಹುರುಳಿ ಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಡಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ತೆಗೆದು ಯೆಹೋವನಿಗೆ ಹೋಮ ಮಾಡಬೇಕು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕ್ರಿಸ್ತನ ಒಂದು ಆಂತರ್ಯದ ಸಮರ್ಪಣೆಯ ಒಂದು ಭಾವ, ಆತನ ಆಂತರ್ಯದ ವಾತ್ಸಲ್ಯ, ಆತನ ಆಂತರ್ಯದ ಸತ್ಯತೆಯ ಕುರಿತಾಗಿ ತಿಳಿಸುವಂಥದ್ದು ನಾವು ನೋಡುವಂತರಾಗಿದ್ದೇವೆ. ಕೀರ್ತನೆ 51ನೇ ಕೀರ್ತನೆ 2ನೇ ವಚನ ನೋಡುವಂತರಾಗಿದ್ದೇವೆ. ಯಥಾರ್ಥ ಚಿತ್ತ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಟ್ರೂತ್ ಇನ್ ದ ಇನ್ವರ್ಡ್ ಪಾರ್ಟ್ಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನ ಆಂತರಿಕ ಶ್ರೇಷ್ಠತೆಯ ಕುರಿತಾಗಿ ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ದೇವರ ಚಿತ್ತಕ್ಕೆ ಆತನಿಗಿದ್ದಂಥ ಆಂತರ್ಯದ ಸಂಪೂರ್ಣವಾದಂಥ ಸಮರ್ಪಣೆಯನ್ನು ನಮಗೆ ನೆನಪಿಸುವಂಥದ್ದು ಅದಾಗಿದೆ. 4ನೇದಾಗಿ ನಾವು ನೋಡುವಾಗ ಈ ಯಜ್ಞ ಕಾರ್ಯದಲ್ಲಿ ಯಾಜಕರ ಕರ್ತವ್ಯವನ್ನು ಸಹ ನೋಡುವಂತರಾಗಿದ್ದೇವೆ. ಮೊದಲಾಗಿ ಅಲ್ಲಿ ಯಾಜಕರು ಮಾಡಬೇಕಂತ ಕೆಲಸ ನೋಡುವಾಗ ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲು ಎರಚಬೇಕೆಂಬುದಾಗಿ ನೋಡ್ತೇವೆ. ನಾವು 2ನೇ ವಚನ, 8ನೇ ವಚನ ಮತ್ತು 13ನೇ ವಚನದಲ್ಲಿ ಅದನ್ನು ನೋಡುವಂತರಾಗಿದ್ದೇವೆ. ಈ ಒಂದು ರಕ್ತ ಎಂಬುದಾಗಿರುವಾಗ ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕ ದೊರೆತ ಸಮಾಧಾನಕ್ಕೆ ಆಧಾರವೇ ಈ ಒಂದು ರಕ್ತವಾಗಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸುರಿಸಿದಂಥ ಒಂದು ರಕ್ತ, ಅದು ದೇವರೊಂದಿಗಿನ ಸಮಾಧಾನದ ಬುನಾದಿಯಾಗಿ ನಾವು ನೋಡುವಂತರಾಗಿದ್ದೇವೆ. ಅದು ಅಡಿಪಾಯವಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ನಮ್ಮ ಸಮಾಧಾನ ಕರ್ತೃ ಆತನಾಗಿದ್ದಾನೆ. ಈಸ್ ಅವರ್ ಪೀಸ್. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಆತನು ಶಿಲುಬೆಯ ಮೇಲೆ ಸುರಿಸಿದಂಥ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಯಾಜಕರು ಯಜ್ಞ ಪಶುವಿನ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎರಡನೇದಾಗಿ ಈ ಯಾಜಕರು ದೇವರ ಒಂದು ಪಾಲನ್ನು ಅಥವಾ ಯಜ್ಞ ಪಶುಗಳ ಕೊಬ್ಬನ್ನು ಯಜ್ಞವೇದಿಯ ಉರಿಯುವ ಕಟ್ಟಿಗೆಯ ಮೇಲೆ ಸರ್ವಾಂಗ ಹೋಮ ದ್ರವ್ಯದ ಮೇಲೆ ಹೋಮ ಮಾಡಬೇಕೆಂಬುದಾಗಿ ನಾವು 5ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯಜ್ಞವೇದಿಯ ಮೇಲೆ ಹೋಮ ಮಾಡಿದಾಗ ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು ಎಂಬುದಾಗಿ ನೋಡ್ತೇವೆ. ಅದು ಸುಗಂಧ ಹೋಮ ರೂಪವಾಗಿ ಯೆಹೋವನಿಗೆ ಆಹಾರವಾಗಿರುವುದು ಎಂಬುದಾಗಿ ಸಹ ನಾವು 14ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಸಮಾಧಾನ ಯಜ್ಞ, ಇಟ್ಸ್ ಎ ಸ್ವೀಟ್ ಸೇವರ್ ಆಫರಿಂಗ್. ಈ ಒಂದು ಸಮಾಧಾನ ಯಜ್ಞ ಅದು ಸುಗಂಧ ವಾಸನೆ ಯಜ್ಞವಾಗಿ ನಾವು ನೋಡುವಂತರಾಗಿದ್ದೇವೆ.
ಇದು ಸುವಾಸನೆಯುಳ್ಳಂತಹ ಯಜ್ಞ ಅಥವಾ ಒಂದು ಕಾಣಿಕೆಯಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನೋಡುವಾಗ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆ ಮತ್ತು ಯಜ್ಞವಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಇದು ದೇವರ ಆಹಾರ ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನ ಪರಿಪೂರ್ಣತೆ ದೇವರಿಗೆ ತೃಪ್ತಿಯನ್ನು ತರುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಇಟ್ಸ್ ದ ಫುಡ್ ಆಫ್ ದ ಆಫರಿಂಗ್ ಎಂಬುದಾಗಿ ನೋಡ್ತೇವೆ. ಗಾಡ್ಸ್ ಫುಡ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ದೇವರ ಒಂದು ಪಾಲು ಅದು ಅಗ್ನಿಯ ಮೂಲಕವಾಗಿ ಸುಗಂಧ ವಾಸನೆಯ ಯಜ್ಞವಾಗಿ ಯೆಹೋವನಿಗೆ ಆಹಾರವಾಗಿ ಆಗುವಂಥ ಒಂದು ವಿಷಯಗಳನ್ನು ನಾವು ಇದರಲ್ಲಿ ನಾವು ನೋಡುವಂಥರು ಆಗಿದ್ದೇವೆ. ಈ ಅಗ್ನಿ ಎಂಬುದಾಗಿರುವಾಗ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ನ್ಯಾಯ ತೀರ್ಪು ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ಬಿದ್ದಾಗ ಆತನಿಂದ ಹೊರಬಂದಂಥ ಒಂದು ಸಂಗತಿ, ಆತನ ಶ್ರೇಷ್ಠತೆ, ಆತನ ಒಂದು ಪರಿಪೂರ್ಣತೆ, ದ ಇನ್ಫೈನೈಟ್ ಪರ್ಫೆಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅದು ಸುಗಂಧ ವಾಸನೆಯ ಯಜ್ಞದ ಉಪಾದಿಯಲ್ಲಿ ಯೆಹೋವನಿಗೆ ಆಹಾರವಾಗುವಂಥ ರೀತಿಯಲ್ಲಿ ಇರುವಂಥ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು, ಆತನ ಅಮೂಲ್ಯತೆಯನ್ನು, ಆತನ ಪರಿಪೂರ್ಣತೆಯನ್ನು ದೇವರಿಗೆ ಅರ್ಪಿಸುವಂಥ ಒಂದು ಅವಕಾಶಗಳನ್ನು ನಾವು ಬಡಿಸಿಕೊಡುವಾಗ ದೇವರಿಗೆ ಅತ್ಯಂತವಾದ ಮೆಚ್ಚುಗೆಯಾದದ್ದನ್ನು ನಾವು ಸಮರ್ಪಿಸುವವರು ನಾವು ಆಗಿದ್ದೇವೆ. ಇವತ್ತು ನಾವು ನೋಡಿದಂಥ ಪ್ರಾಮುಖ್ಯವಾದ ವಿಷಯ ಸಮಾಧಾನ ಯಜ್ಞದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಯಜ್ಞದ ಪ್ರಾಮುಖ್ಯವಾದ ಉದ್ದೇಶ, ಈ ಯಜ್ಞಕ್ಕಾಗಿ ಅರ್ಪಿಸುವಂಥ ಒಂದು ಪ್ರಾಣಿಗಳು, ಈ ಯಜ್ಞ ಕಾರ್ಯದಲ್ಲಿ ದೇವರ ಒಂದು ಪಾಲು, ಈ ಯಜ್ಞ ಕಾರ್ಯದಲ್ಲಿ ಯಾಜಕರ ಒಂದು ಕರ್ತವ್ಯ, ಇವೆಲ್ಲವನ್ನು ಸಹ ನೋಡ್ತಾ ಬಂದಿದ್ದೇವೆ. ದೇವರ ಚಿತ್ತವಾದರೆ ಮುಂದಿನ ಸಂಚಿಕೆಯಲ್ಲಿ ಈ ಸಮಾಧಾನ ಯಜ್ಞದ ವಿಷಯವಾಗಿ ಯಾಜಕಾಂಡ 7ನೇ ಅಧ್ಯಾಯದಲ್ಲಿರುವಂಥ ನಿಯಮಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಆತನ ಹೆಸರು ಮಹಿಮೆಯನ್ನು ಘನತೆಯನ್ನು ಹೊಂದಲಿ. ಆಮೆನ್. Beautiful words, wonderful words, wonderful words of life. Beautiful words, wonderful words, wonderful